ನಾನು ಅದನ್ನು ದೂರದಿಂದನಾದರೂ ನೋಡ್ತೀನಿ. ಆಲ್ ದ ಬೆಸ್ಟ್ ಲಡ್ಡು. ಆಗಲ್ಲ ಅತ್ತೆ, ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ. ನೀನು ಹೇಳಿದ್ರೆ ಕೇಳ್ಬಿಡ್ತಾರ? ಪ್ಲೀಸ್ ಅಂದ್ರು ಮ್ಯಾಜಿಕ್ ಮಾಡು. ಏನ್ ಮಾಡ್ಲಿ, ನಂಗೇನು ಗೊತ್ತಾಗ್ತಿಲ್ಲ. ಅಯ್ಯೋ, ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಅತ್ತೆ ನಮ್ಗೆ ಯಾವತ್ತೂ ಸಿಗಲ್ಲ. ಹೌದಾ? ಅಯ್ಯೋ ಹೌದಾ, ಏನ್ ಮಾಡ್ಲಿ? ಏನ್ ಗೋಡೆ ತರ ನಿಂತಿದ್ಯೋ, ಬೇಗ ಏನಾದ್ರೂ ಮಾಡು. ಬಾಗ್ಲೆ ಬಾಗ್ಲೆ ಪ್ಲೀಸ್ ನಿನ್ ಗೋಡೆ ಆಗು. ಪ್ಲೀಸ್ ಪ್ಲೀಸ್ ನಿನ್ ಗೋಡೆ ಆಗು ಬಾಗ್ಲೆ. ಪ್ಲೀಸ್ ಪ್ಲೀಸ್ ನಿನ್ ಗೋಡೆ ಆಗು ಬಾಗ್ಲೆ. ಸಾಕ್ಷಿ 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 ಸಾಕ್ಷಿ, ಗೋಡೆ ಬಾಗ್ಲು. ನಾನು ಎಲ್ಲಿದ್ದೀನಿ? ಯಾಕಮ್ಮ, ನೀನ್ ನಿನ್ ರೂಮಲ್ಲೇ ಇದೆಯಾ? ಗಾಬರಿ ಆಗ್ಬೇಡ. ಏನಾಯ್ತು ಸಾಕ್ಷಿ? ಆ ಬಾಗ್ಲು ಗೋಡೆ ಆಗೋಯ್ತು. ಸಾಕ್ಷಿ, ಏನಮ್ಮ ಹೇಳ್ತಾ ಇದೀಯಾ? ಹೌದಮ್ಮ, ಬಾಗ್ಲು ಗೋಡೆ ಆಗೋಯ್ತು. ಏ ಸಾಕ್ಷಿ, ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ಬೇಡ್ವಿ. ಬಾಗ್ಲು ಹೆಂಗೆ ಗೋಡೆ ಆಗುತ್ತೆ? ಇದೇನು ಮಾಯ ಬಜಾರ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಆ ಬಾಗ್ಲು ಗೋಡೆ ಆಗಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಅಯ್ಯೋ ಅತ್ತೆ, ಅದನ್ನ ಯಾರಿಗೂ ಹೇಳ್ಬೇಡಿ. ನಿಮ್ಗೋಸ್ಕರ ನಾನು ಮ್ಯಾಜಿಕ್ ಮಾಡಿರೋದು. ಅದಕ್ಕೆ ನಾನು ನಿಮಗೆ ಹೇಳಲಿಲ್ವಾ, ಇವಳು ಯಾವುದೋ ಭೂತ ನೋಡಿ ಹೆದರ್ಕೊಂಡಿದ್ದಾಳೆ ಅಂತ. ಮೊದಲು ಇವಳಿಗೆ ಮಂತ್ರ ಹಾಕ್ಸಿ ತಾಯ್ತ ಕಟ್ಸಿ. ನಾನು ಯಾವ ಭೂತಾನೂ ನೋಡ್ಲಿಲ್ಲ. ನನ್ನ ಕಣ್ಣೆದ್ರಿಗೇನೆ ಆ ಬಾಗ್ಲು ಗೋಡೆ ಆಗೋಯ್ತು. ಅಯ್ಯೋ, ಸಾಕ್ಷಾತ್ ಮ್ಯಾಜಿಕ್ ಮಾಡಿದಲ್ಲ, ಎಲ್ರಿಗೂ ಹೇಳ್ತಿದ್ದಾಳೆ. ಈಗ ಏನಪ್ಪ ಮಾಡೋದು? ಮೊದಲು ಲಡ್ಡು ಅಣ್ಣಗೆ ಹೇಳ್ಬೇಕು. ರಾತ್ರಿ ಹೊತ್ತು ಒಬ್ಬನೇ ಎಲ್ಲೋ ಓಡಾಡ್ತಿದ್ಯಾ? ಸಾಕ್ಷಿ ಕೂಕೊಂಡಾಗ ನೀನು ಹಾಸಿಗೆ ಮೇಲೆ ಇರಲೇ ಇಲ್ಲ.
ಎಲ್ಲೋ ಹೋಗಿದ್ದೆ? ಲಡ್ಡು ಅಣ್ಣ ಮತ್ತೆ ಸಾಕ್ಷಿ ಇರುತ್ತೆ. ನಿನ್ನನ್ನೇ ಕೇಳ್ತಿರೋದು, ನಿಜ ಹೇಳು, ಎಲ್ಲೋಗಿದ್ದೆ? ಎಲ್ಲಿಗೆ ಹೋಗಿರಲಿಲ್ಲಮ್ಮ, ಇದಕ್ಕೆ ಹೋಗಿದ್ದೆ. ನಾನು ಇದನ್ನೆಲ್ಲ ನಂಬಲ್ಲ. ರಾತ್ರಿ ಹೊತ್ತು ಎದ್ದು ಓಡಾಡ್ದವನೇ ಅಲ್ಲ ನೀನು, ಅಷ್ಟೊಂದು ಪುಕ್ಲ. ಈಗಿಷ್ಟು ದೊಡ್ಡ ಮನೇಲಿ ರಾತ್ರಿ ಹೊತ್ತು ಒಬ್ಬನೇ ಓಡಾಡೋಷ್ಟು ಧೈರ್ಯ ಹೇಗೆ ಬಂತು? ನನಗೆ ಗೊತ್ತು, ನೀನೇನೋ ಕಿತಾಪತಿ ಮಾಡಕ್ಕೆ ಎದ್ದು ಹೋಗಿದ್ಯಾ. ನೀನು ಇದೇ ರೀತಿ ನಮ್ಮ ಕಣ್ಣಿಗೆ ಮಣ್ಣು ಎರಚಿದ್ರೆ ಇನ್ನ ರೂಮಲ್ಲಿ ಕೂಡಾಕಿ ಬೀಗ ಹಾಕ್ಬೇಕಾಗತ್ತೆ. ಏನ್ ನೋಡ್ತಾ ಇದ್ಯಾ? ಹೋಗಿ ಮಲ್ಗೋ. ನಾನು ಸಾಕ್ಷಿ ರೂಮ್ ಹೋಗಿ ಬರೋಷ್ಟರಲ್ಲಿ ನೀನು ನಿದ್ದೆ ಮಾಡಿರ್ಬೇಕು. ಮ್ಯಾಜಿಕ್ ಮಾಡಿದ್ದೆಲ್ಲ ಎಲ್ಲಿಗೂ ಹೇಳ್ಬಿಟ್ಲು. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಹೊರಡು ಬಂದ್ಯಾ? ಹೇಳ್ಕೊಳ್ಳಿ ಬಿಡು. ನನಗಂತೂ ನಿನ್ನ ಮ್ಯಾಜಿಕ್ಕಿಂದ ಸಖತ್ ಖುಷಿ ಆಗಿದೆ. ನಿನ್ಗೇನೋ ಖುಷಿ? ಎಲ್ಲರೂ ಸೇರ್ಕೊಂಡು ನನ್ನ ಪರ್ಸಿಗೆ ಇಟ್ಕೊಟ್ಬಿಟ್ರೆ ಅದು ಹೇಗೆ ಇಟ್ಕೊಳಕ್ಕಾಗುತ್ತೆ? ನೀನು ಅವ್ರ ಕಣ್ಣಿಗೆ ಕಾಣಿಸಿದ್ರೆ ತಾನೆ. ನಮ್ಮನೆಯವ್ರಿಗೆ ಚಾಲೆಂಜ್ ತಿನ್ನಿಸ್ತೀಯ? ಪೊಲೀಸ್ ಕೈಲಿ ಸಿಗ್ತೀಯ ನೀನು? ಹೌದಲ್ವಾ? ನಾನು ಯಾರಿಗೂ ಕಾಣಿಸೋದೇ ಇಲ್ಲ ಅನ್ನೋದು ಮರ್ತೇ ಹೋಗಿತ್ತು. ಹಂಗ ಸಾಕ್ಷಿ ಅತ್ತೆ ಮಾತು ಯಾರು ನಂಬಲ್ವಾ? ಯಾರು ನಂಬ್ತಾರೆ? ಅಲ್ಲಿ ಕೂಡ ನೀನೇ ಮ್ಯಾಜಿಕ್ ಮಾಡಿ ಮಾಯ ಮಾಡಿದ್ಯಲ್ಲ. ನಿದ್ದೆ ಗಣ್ಣಲ್ಲಿ ಏನೋ ರೀಲ್ ಬಿಡ್ತಿದಾರೆ ಅಂತ ಎಲ್ಲರೂ ಅತ್ತೆನೇ ಹೋಯ್ತಾರೆ. ಬೂತು ದ ಗ್ರೇಟ್ ಮ್ಯಾಜಿಷಿಯನ್ ಡೋರ್ನ ವಾಲ್ ಮಾಡ್ತಾಳೆ, ವಾಲ್ನ ಡೋರ್ ಮಾಡ್ತಾಳೆ ಅಂತ ನನಗೆ ಮಾತ್ರ ಗೊತ್ತು. ಎಂತ ಮಜಾ ಅದ! ಅಷ್ಟು ದೊಡ್ಡ ಗೋಡೆನ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಬೂತು, ಇವತ್ತು ನೀನು ಅತ್ತೆ ಮನೆ ಬಿಟ್ಟು ಹೋಗದೆ ಇರೋ ಥರ ತಡೆದು ದೊಡ್ಡ ಹೆಲ್ಪ್ ಮಾಡಿದ್ಯಾ. ಇಲ್ಲ ಅಂದಿದ್ರೆ ಈ ರಾತ್ರಿಯಲ್ಲಿ ಅತ್ತೆಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಏನೋ. ತುಂಬ ಥ್ಯಾಂಕ್ಸ್ ಬೂತು. ಬಂದವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ, ಆದರೆ ಅವ್ರು ನಂಗೆ ಥ್ಯಾಂಕ್ಸ್ ಹೇಳ್ತಿರ್ಲಿಲ್ಲ. ಬೂತು, ನಾನು ನಿನಗೆ ದಿನ ಥ್ಯಾಂಕ್ಸ್ ಹೇಳ್ತೀನಿ, ಆದರೆ ನೀನು ನಂಗೊಂದು ಹೆಲ್ಪ್ ಮಾಡಬೇಕು. ಏನು ಹೆಲ್ಪು? ನಾಳೆ ಗಂಡಿನ ಕಡೆಯವ್ರು ಅತ್ತೆ ನೋಡೋಕೆ ಬರ್ತಿದ್ದಾರೆ. ಇದೇ ಥರ ಏನಾದರೂ ಮ್ಯಾಜಿಕ್ ಮಾಡಿ ಅವ್ರನ್ನ ಆಚೆ ಹಾಕ್ಬಿಡ್ಬೇಕು. ಅಂದ್ರೆ ಇನ್ನೊಂದು ಮ್ಯಾಜಿಕ್ ಮಾಡಬೇಕಾ? ಸಾಕ್ಷಿ ಅತ್ತೆಗೆ ಈ ಮದುವೆ ಇಷ್ಟ ಇಲ್ಲ. ಏನಾದರೂ ಮ್ಯಾಜಿಕ್ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು. ನೀನು ಮ್ಯಾಜಿಕ್ ಮಾಡಿ ಗೋಡೆನೇ ಕಟ್ಟಿದ್ಯಾ. ಇದ್ಯಾ ಮಹಾಲೆಕ್ಕ ನಿಂಗೆ? ನೀನು ಮ್ಯಾಜಿಕ್ ಮಾಡೇ ಮಾಡ್ತೀಯಾ? ಪುಸ್ ಪುಸ್ ಮ್ಯಾಜಿಕ್ ಮಾಡಿದ್ರೆ ಎಲ್ಲ ಆಗುತ್ತೆ ವ್ಯಾನಿಶ್. ಎಲ್ಲರೂ ಮಾಡಿ ಫೂಲಿಶ್. ಮುಖಕ್ಕೆ ಬಳ್ದು ಪಾಲಿಶ್. ನೀನು ಹಾಕ್ತೀಯ ಲೆಫ್ಟ್ ರೈಟ್ ಪಾಲಿಶ್. ನೀನು ಇರುವಾಗ ಮ್ಯಾಜಿಕ್ ಅಂಜಲಿ, ನಾನು ಯಾಕೆ ಅಂಜಲಿ? ಅಯ್ಯಯ್ಯೋ, ತುಂಬ ದೊಡ್ಡದಲ್ಲ, ಕೈ ಬಗ್ಸುತ್ತ ಬಿದ್ದೇ ಹೋಗ್ತವೆ. ಏನ್ ಮಾಡೋದು? ಹಾ, ನನ್ನ ಮ್ಯಾಜಿಕ್ ಅಂಜಲಿ ಅನ್ನೋದೇ ಗೊತ್ತಿರಲಿಲ್ಲ. ಪ್ಲೀಸ್ ಕಣ, ಚಿಕ್ಕದು ಮಾಡೋದಲ್ಲ.